हाय फ्रेंड्स एल्रिगू नमस्कार वेलकम बैक टू मई चैनल इवत्तु महाशिवरात्रि नोड्री सो ಹೆಂಗೆ ಕಾಣಿಸಾಕತ್ತೀರಿ ಸಾರಿನ ವೇರ್ ಮಾಡಿದೀನಿ ನೋಡ್ರಿ ಫ್ರೆಂಡ್ಸ್ ಇದು ಹೆಂಗೆ ಆಗ್ಬಿಟ್ಟೈತೆ ಅಂದ್ರೆ ಈಗ ವರ್ಷಕ್ಕೊಮ್ಮೆ ಹಾಕೊಂಡದಂಗೆ ಆಗಕತ್ಬಿಟ್ಟೈತಿ ಸೊ ಪರವಾಗಿಲ್ಲ ಸೊ ಬರ್ರಿ ಇವತ್ತಿನ ಒಂದು ದಿನ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಯಾರೆಲ್ಲ ಏನೆಲ್ಲ ಹರಕೆ ಕಟ್ಕೊಂಡು ಉಪವಾಸ ಮಾಡ್ತೀರಿ ಎಲ್ಲ ಆಸೆಗಳು ಕೂಡ ನಿಮ್ಮೆಲ್ಲರಿಗೂ ಕೂಡ ನೆರವೇರಲಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತೀನಿ ಬಟ್ ಒಂದಿನ ಲೇಟಾಗಿ ಬರ್ಬೋದು ವಿಡಿಯೋ ಪರವಾಗಿಲ್ಲ ಬಟ್ ಎಲ್ಲರಿಗೂ ಲೈಫ್ನೊಳಗೆ ಎಲ್ಲ ರೀತಿಯಿಂದನೂ ಕೂಡ ಆಗಬೇಕಾ ಇವತ್ತು ಒಂದೇ ದಿನ ಅಂತಲ್ಲ ಪ್ರತಿದಿನವೂ ಕೂಡ ಎಲ್ಲರಿಗೂ ಹ್ಯಾಪಿ ಡೇ ಆಗಲಿ ಅಂತ ಹೇಳ್ಕೇಸಿ ಕೇಳ್ಕೊತೀನಿ ಸೊ ಇವೇನು ವೇರ್ ಮಾಡಿ ನೋಡ್ರಿ ಇವನ್ನ ಈ ಸೀರೆಗೆ ಈ ಟಿಕ್ಕೆಗೆ ಮಸ್ತ್ ಅಂದ್ರೆ ಮ್ಯಾಚ್ ಆಗೈತಿ ಈ ಥರ ಹೇರ್ ಸ್ಟೈಲ್ ಮಾಡ್ಕೊಂಡು ಇನ್ನೊಂದು ಈ ಥರ ಸೈಡ್ ರಿಂಗ್ ಹಾಕೊಂಡಿದ್ದೀನಿ ಸೊ ಇವಾಗ ಎಲ್ಲದು ತಲೆ ಸ್ನಾನ ಅದೆಲ್ಲ ಜಳಕರಿ ಎಲ್ಲ ಕೂಡ ಆಗೈತ್ರಿ ಗ್ಯಾಸ್ ಎಲ್ಲ ಒರೆಸ್ಕೊಂಡ್ವಿ ಆಕ್ಚುಲಿ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ ನಾನು ಹೇಳ್ತೀನಿ ನೋಡ್ರಿ ಯಾವಾಗ ನಾನು ಏನೇ ಪ್ಲಾನ್ ಮಾಡ್ಕೊಂಡ್ರು ಅದ್ರದ್ದು ಆಗಂಗನೇ ಇಲ್ಲ ಹಾಗಾಗಿ ಏನು ಭಾಳ ಅಡ್ವಾನ್ಸ್ ನಾವು ವಿಚಾರ ಮಾಡಕ್ಕೂ ಹೋಗಿಲ್ಲ ಸೊ ಆ ಪ್ಲಾನ್ ತಕ್ಕಂಗ ಆಗ್ಲಿಲ್ಲ ಬಟ್ ಬೇರೆ ಆಗೈತಿ ಸದ್ಯಕ್ಕೆ ವಿಚಾರ ಸೊ ದೇವ್ರ ಪೂಜೆಯನ್ನ ಮಾಡಕತ್ತಿದ್ದೀನಿ ನೋಡ್ರಿ ದೇವ್ರ ಪೂಜೆ ಮಾಡ್ಬೇಕಂದ್ರ ಇದನ್ನೆಲ್ಲ ತೆಗೆದು ಇಡ್ಬೇಕಾಗತ್ತೆ ನಾನು ಇಷ್ಟೇ ಜಾಗದೊಳಗ ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊರಟಿದ್ದೀನಿ ಇದನ್ನೇನೈತ್ರಿ ಸ್ವಲ್ಪ ಹಸಿ ಸ್ನೇಹಿಲ್ ಬಾಯಿಲಿ ಹಸಿ ಮಾಡ್ಕೊಂಬ ಉಪವಾಸ ನೋಡ್ರಿ ಫ್ರೆಂಡ್ಸ್ ಇವತ್ತ ನಾವೆಲ್ಲರೂ ಕೂಡ ಮನೆಯೊಳಗ ಉಪವಾಸ ಅದೀವಿ ಹಾ ಹೇಳ್ರಿ ನಿಮ್ಮ ಮನೆಗೆ ಯಾರೆಲ್ಲ ಉಪವಾಸ ಮಾಡ್ತೀರಿ ನಮಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ ಬಟ್ ಮಹಾರಾಷ್ಟ್ರ ಸೈಡ ಈ ಒಂದು ಮಹಾಶಿವರಾತ್ರಿ ಹಬ್ಬನ ಬೇರೆ ತರನೇ ಆಚರಣೆ ಮಾಡ್ತಾರ ಉಣ್ಣೋದು ತಿನ್ನೋದು ಎಲ್ಲ ಬೇರೆ ಬೇರೆ ರೀತಿಯಾದಂಥ ವಿಧಾನ ಐತಿ ನಮ್ಮ ಕಡೆಗೆ ಬೇರೆ ಕರ್ನಾಟಕದೊಳಗೆ ಅಲ್ಲಿ ನೀರಾರು ಉಪವಾಸ ಮಾಡ್ತಾರ್ರಿ ಈ ಕಡೆ ಆ ಥರ ಮಾಡಲ್ಲ ಎಲ್ಲ ಉಂಡು ತಿಂದು ಉಪವಾಸ ಮಾಡ್ತಾರೆ ಈ ಕಡೆ ಸ್ವಲ್ಪ ಇದು ಹಸಿ ಮಾಡ್ಕೊಂಡು ಹಾಕಿದ್ರೆ ಒಂಥರ ನನಗೆ ಇಂಪನಾದಂಗ ಆಗುತ್ತ ಒಂಥರ ಮನಸ್ಸು ಪ್ರಸನ್ನ ಆದಂಗ ಅಂತ ಅನಿಸ್ತದ आम्ही मोठं सांगितलेलं ऐकत कुठले आवडीचं संबंध नाही ते चांगलं आहे ते ಎಲ್ಲ ಇದು ಮಾಡೋದು ಇರಂಗಿಲ್ಲ ನೋಡ್ರಿ ಇದ್ರೊಳಗನ ಅಡ್ಜಸ್ಟ್ಮೆಂಟ್ ಮಾಡಿ ತಗೊಂಡು ಜೀವನ ಸಾಗಿಸ್ತೀವಲ್ಲ ಅದನ್ನೇ ಇದು ಏನೈತ್ರಿ ನಮ್ಮವ್ವ पिठ हाकत तागिंद्वी खालचा पण पिठ व्हायला लागले त्रिफोरा वरी केडदा मगू का तुड्री हॅलो चांगलं वाटते नाही मम्मी मध्यान ಬರ್ತೀನಿ ಆ ಕಡೆ ಜರ ಬುರಾಪುರ ಹೋಗಿ ಬರ್ತೀನಿ ನೀವ್ದೇ ಮನೆಗೆ ಹೋತಾ ದೇವ್ರ ಪೂಜೆ ಅದೆಲ್ಲ ಮಾಡಿ ನಾನು ಸಿಗ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಾನು ಈ ಸದ್ಯಕ್ಕೆ ಶಾಬುದಿನ ಸುಸ್ಲ ಮಾಡಿದ್ರಾಯ್ತು ಅಂತ ಹೇಳಿ ರಾತ್ರಿನೇ ನೆನೆ ಇಟ್ಟಿದ್ದೀನಿ ನಾನು ರಾತ್ರಿ ಒಂದ್ 2-3 ಸರಿ ತೊಳೆದಿದ್ನೆ ತೊಳೆದು ಇದ್ರ ಮ್ಯಾಗ ಒಂದು ಅರ್ಧ ಇಂಚು ನೀರು ನಿಂದ್ರಷ್ಟು ನೀರು ಹಾಕಿ ಮತ್ತೆ ಮ್ಯಾಗ ಮುಚ್ಚಿಟ್ಟಿದ್ದೆ ಸೊ ಎಷ್ಟು ಚಂದ ನೆಂದಾವ ನೋಡ್ರಿ ಬೇಷಾಗಿ ನೆಂದವ ಒಂದೊಂದು ಸಾಬುದನಿ ನೀರು ಹಿಡಿತಾವ್ರಿ ನೀರು ಹಿಡಿದ್ರೆ ಈ ಥರ ಉದುರು ಆತಾವು ಒಂದೊಂದು ನೀರು ಹಿಡಿಯಂಗಿಲ್ಲ ಅವು ಸ್ವಲ್ಪ ಮೆತ್ತಗ ಒಂಥರ ಗಿಂಜ್ ಆದಂಗೆ ಆಗ್ತಾವು ಬರ್ರಿ ಸದ್ಯಕ್ಕೆ ನಮ್ಮ ಕಡೆ ಒಂದು ಶಾಬುದನಿ ಸುಸ್ತಲ ಹೆಂಗೆ ಮಾಡ್ತಾರೆ ಅಂತೇಳಿ ಪಟ್ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ನಮ್ಮ ಕರ್ನಾಟಕದ ಸೈಡ್ ರೀ ಈ ಥರ ಶಿವರಾತ್ರಿಗೆ ತಿನ್ನಂಗಿಲ್ಲ ಫ್ರೆಂಡ್ಸ ನಮ್ಮಲ್ಲಿ ಉಪವಾಸ ಮಾಡ್ತಾರೆ ಅಂದ್ರೆ ಇಡೀ ದಿನ ಏನೂ ತಿನ್ನಲ್ಲ ಸೊ ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ನಾವು ಚಿಕ್ಕವರಿದ್ದಾಗ ಬರೀ ನೀರು ಮತ್ತು ಅದು ಜಾಸ್ತಿ ನೀರಲ್ರಿ ಈಗ ಎಣ್ಣೆಯೊಳಗೆ ಜೀರಿಗೆ ಹಾಕೊಂಡಾಕತ್ತೀನಿ ರೀ ಜೀರಿಗೆ ನಡೀತದಂತ ಉಪವಾಸ ಮಾಡೋರಿಗೆ ಸೊ ಈಗ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ ಖಾಲಿ ಟೈಮ್ದಾಗೂ ಒಂದ್ಸರಿ ಮಾಡ್ಕೋರಿ
ಒಪ್ಪತ್ತು ಒಂದತ್ತು ಇದ್ದಾಗೂ ಕೂಡ ನೀವು ಮಾಡ್ಕೋಬೋದು. ನಮ್ಮ ಕಡೆಗೆ ಸೂಸ್ಲ ಉಪ್ಪಿಟ್ಟು ಈ ಥರ ಎಲ್ಲ ತಿಂತಾರೆ. ಬಟ್ ಶಿವೋಗ ದಿನ ಅಂತೂ ನಿರಂಕಾರ ಮಾಡ್ತಾರೆ ನೋಡ್ರಿ. ಬಟ್ ನೀರು ಒಬ್ಬೊಬ್ರು ಕುಡಿಯೋಂಗಿಲ್ಲ, ಚಹಾ ಕುಡಿಯೋರು ಕುಡಿತಾರೆ. ಬಟ್ ಈ ಕಡೆ ಎಲ್ಲನೂ ತಿಂತಾರೆ, ಸಾಬುದಾನಿ, ಬಗಾರ, ಫ್ರೂಟ್ಸು, ಜ್ಯೂಸು, ಹಾಲು, ಚಹಾ ಅಂತೂ 20 ಸರಿ ಕುಡಿತಾರೆ. ಒಂದು ಅರ್ಧ ಹಾಕ್ತೇನೆ ರೀ, ಭಾಳ ಹಾಕವು. ಒಂದು ಅರ್ಧ ಹಾಕಿ ಒಂದು ಅರ್ಧ ಮಾಡೋಣಂತ. ಸರಿ ಅಪ್ಪಾಜಿ. ನೋಡಿ ಕಳ್ಳ ಕೃಷ್ಣ ಬಂದ ನೋಡ್ರಿ ಸದ್ಯಕ್ಕೆ. ಕೃಷ್ಣ ಇಲ್ಲಿ ಅಡುಗೆ ಮನ್ಯಾಗ ಟ್ರೈಪಾಡ್ ಹಾಕಿ ಕುಕ್ ಮಾಡೋದು ಸ್ವಲ್ಪ ಇದು ಆಗುತ್ತೆ ರೀ, ಜಾಗ ಹತ್ತೈತಲ್ಲ ಹಂಗಂತೇಳಿ. ಇದು ಮಾಡೋದು ಭಾಳ ಈಸಿ ರೀ, ಜೊತೆಗೆ ಭಾಳ ಟೇಸ್ಟೂ ಆಗ್ತದೆ. ಇದು ನೀವು ಬೆಳಿಗ್ಗೆನೂ ನಾಷ್ಟ ಟೈಮಿಗೂ ಖಾಲಿ ಟೈಮ್ದಾಗ ಈ ಥರ ಮಾಡ್ಕೋಬೋದು. ಉಪ್ಪಿಟ್ಟು, ಸೂಸ್ಲ, ಅವಲಕ್ಕಿ ನಮ್ಮ ಕಡೆಗೆ ತಿನ್ನಲ್ಲ, ಮಹಾರಾಷ್ಟ್ರ ಸೈಡ್, ಸೊಲ್ಲಾಪುರ ಸೈಡ. ಇದು ಖಾಲಿ ಟೈಮ್ದಾಗ ಈಗ ಗುರುವಾರ, ಸೋಮವಾರ, ಮನೆ ದೇವ್ರ ವಾರ ಮಾಡ್ತಿರ್ತಾರೆ ನೋಡ್ರಿ ಉಪವಾಸನ, ಆವಾಗ ಈ ಥರ ನೀವು ಮಾಡ್ಕೋಬೋದು. ಇಲ್ಲ ಖಾಲಿ ಟೈಮ್ದಾಗೂ ಒಂಥರ ಚೇಂಜ್ ಇರಲಿ ಅಂತಂದ್ರು ಮಾಡ್ಕೋರಿ. ಒಂದು ನಮಗೆ ನಾ ರಾತ್ರಿ ಹಾಕಿಟ್ಟಿನಿ, ನಿಮ್ಗೆ ಟೈಮ್ ಇರಲಿಲ್ಲ ಲಗುಟ್ಟು ತಿನ್ಬೇಕಂತ ಅನ್ಸಿತ್ತಂದ್ರೂ 2 ತಾಸು ನೆನಿಬೇಕು ನೋಡ್ರಿ. ಇವು ಕಮ್ಮಿ ಅಂದ್ರೂ 2 ತಾಸು ನೆನಿಬೇಕಾ. ಸೊ ಇದನ್ನು ಸ್ವಲ್ಪ ಎಣ್ಣೆಗ ಈ ಥರ ಕೈ ಆಡ್ಬೇಕು ನೋಡ್ರಿ. ಎಲ್ಲ ಸ್ವಲ್ಪ ಅಂಟ್ಕೊಂಡಂಗೆ ಆಗ್ತದೆ, ಬಟ್ ಏನೂ ಆಮೇಲೆ ಇರಂಗಿಲ್ಲ ರೀ, ಎಲ್ಲ ಬಿಟ್ಟು ಬಿಡ್ತದೆ. ಒಂದು 2-3 ನಿಮಿಷ ಆಗಂಗೆ ಆಗೋಣ. ಸೊ ಈ ಥರ ಎಣ್ಣೆ ಕೈ ಆಡಿದಾದ್ಮ್ಯಾಗ ಉಪ್ಪು ಹಾಕೊಂಬಿಡಮ್ರಿ, ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ. ಇದಕ್ಕೆ ಬಟಾಟಿ ಕುದಿಸಿನೂ ಹಾಕೋಬೋದು, ಆ್ಯಡ್ ಮಾಡಿ ಒಗ್ಗರಣೆ ಒಳಗೆ ಟೇಸ್ಟ್ ಆಗ್ತದೆ ರೀ. ನನಗೆ ಒಮ್ಮೆ ಆಳ್ತಿ ಗೊತ್ತಾಗಲ್ಲ ರೀ, ಉಪ್ಪು ಇಟ್ಟು ಹಾಕೋತ ಕೊಂಡಿರ್ತೀನಿ. ಇದನ್ನೆಲ್ಲನೂ ಕೂಡ ಈಗ ಎಲ್ಲನೂ ಉಪ್ಪು ಅದು ಹಿಡಿಯಂಗೆ ಕೈ ಆಡ್ಕೋಬೇಕು. ಸೊ ಅದಾದ್ಮೇಲೆ ನೋಡಿರಿ ಶೇಂಗದ ಪುಡಿ ಹಾಕಾಕತ್ತೀನಿ ರೀ. ಈ ಶೇಂಗದ ಪುಡಿ ನೋಡ್ರಿ ಎಷ್ಟು ಮೆತ್ತಗಾಗೈತಿ, ಉಂಡೆ ಕಟ್ಟಿದ್ರೆ ಉಂಡೆ ಆಗುತ್ತೆ, ಅಷ್ಟು ಮೆತ್ತಗಾಗೈತಿ. ಬಟ್ ಚಂದಾಗ ಹುರಿದಿರ್ತೀವಿ ನೋಡ್ರಿ, ಹಾಗಾಗಿ ಇಷ್ಟು ಚಂದ ಮೆತ್ತಗಾಗುತ್ತೆ. ಸಾರಿಗೆ ಅದಕ್ಕೆ ಭಾಳ ಚಲೋ ರೀ. ಬಟ್ ಇದು ಸಾಬುದಾನಿಗೆ ಸ್ವಲ್ಪ ಉದುರು ಇರಬೇಕಿದು ಶೇಂಗದ ಪುಡಿ, ಪರವಾಗಿಲ್ಲ. ಅಂದರೂ ಎಲ್ಲ ಮಿಕ್ಸ್ ಆಗೋ ಥರ ಕೈ ಆಡ್ತೀನಿ. ಇಷ್ಟ ನೋಡ್ರಿ ಸಾಬುದಾನಿ ಸುಸ್ಲ ಮಾಡುವಂಥದ್ದು. ಆಯ್ತು ನೋಡ್ರಿ ಫ್ರೆಂಡ್ಸ್, ಇಷ್ಟೇ ರೀ. ಎಲ್ಲನೂ ಮಿಕ್ಸ್ ಮಾಡ್ಕೊಂಡೀನಿ. ಎಷ್ಟು ಟೇಸ್ಟಿಯಾಗಿ ಆಗುತ್ತೆ, ಮಸ್ತಾಗುತ್ತೆ ನೋಡ್ರಿ. ನಿಮ್ಗೆ ನೋಡಿದ್ರೆ ನನಗೆ ಗೊತ್ತಾಗ್ತಿರ್ಬೋದಾ. ಬರ್ರಿ ಪರಾಳು ಮಾಡೋಣ. ಇಲ್ಲಿ ನೋಡ್ರಿ ಸದ್ಯಕ್ಕೆ ಪರಾಳು ಚಾಲು ಆಗೈತೆ ನಮ್ಮ ಮನ್ಯಾಗ. ಎಲ್ಲರೂ ಶಿಷ್ಟು ಹಾಕ್ಕೊಂಡಿವಿ, ಇವರು ರೆಡಿ ಆಗ್ಯಾರ. ಹೆಂಗಾಗೈತೆ ಶಾಬುದಾನಿ? ಚಲೋ ಅವನ್ ನಾ ಮಾಡ್ದಕ್ಕೆ ಚಲೋ ಮಾಡೀನಿ, ಅದೇ ಹೇಳ್ರಿ. ನಾ ಅದೇ ಹಳೆವಲ್ಲ ಮನ್ಯಾಗ ಪೈಲ ಇದ್ದೂನೇ ಹಾಕಿನಿ. ಶೇಂಗಾ ಲಾಡು ನೋಡ್ರಿ, ಶಾಬುದಾನಿ ಶೇಂಗಾ ಲಾಡು. ಏನಪ್ಪ ಅದ್ರ ಸಕ್ರಿ? ಹೌದು ಹಾಕ್ಬೇಕಾಗಿತ್ತು, ಪಿಲ್ಲುನ ಹಾಕಿಲ್ಲ ನೋಡು. ಎಷ್ಟು ಶಾಣೆ ಐತಿದ್ದು ಕೂಸ್ ಬಂಗಾರ. ನಿಮ್ಮ ಅಪ್ಪನಿಗಿನ ನೀನೇ ಶಾಣೆ ಅದಿ ಬಿಡಿಯಪ್ಪ. ಮ್ಯಾ ಒಂದಿಷ್ಟು ಹಾಕ್ತಿದ್ನೆ ನಾ ಸರಿ, ಈ ಸರಿ ಹಾಕ್ಲಿಲ್ಲ. ನಾ ಹಾಕ್ಲಿಕ್ಕಂದ್ರೆ ನಡೀತದ. ಎಷ್ಟ್ಲಾಗಿನ ಬ್ಯಾ ಬಿಡು, ಮತ್ತು ನಿಮ್ಮ ಮನೆಗೆ ಇದ್ದು ಬಿಡು, ತಿನ್ಬೇಡ ಮತ್ತು. ಕಾರ್ಬಾರ್ಗಿತ್ತಿ ಹಾಗೆ ನೋಡ್ರಿ. ಸದ್ಯಕ್ಕೆ ನಾನು ಈ ಕಡೆ ಪರಾಳು ಮಾಡ್ಕೋತಾ, ಈ ಕಡೆಗೆ ಚಾಕು ಹಂಗೆ ರೆಡಿ ಮಾಡೀನಿ, ಇಟ್ಟೀನಿ ರೀ ಚಾಕು. ಅದು ತಿನ್ನೋದ್ರಾಗ ಇದು ಆಗುತ್ತಂತೇಳಿ. ಸೊ ಇದು ಕುದಿಲಿ ಮಸ್ತಾಗಿ. ಏನಂತ ಹೆಸರು ಇಡೋದು ನಿಮ್ಗೊಮ್ಮೆ ರೂಢ ಬಿದ್ದಿರ್ತೈತಿ ಅಪ್ಪ ಮಕ್ಕಳಿಗೆ. ಎಷ್ಟು ಚಂದ ಮಾಡಿದ್ರು ಹಿಂಗ ರೀ. ಸ್ವಲ್ಪ ತಿರುಗಿಸಿ ಇದನ್ನ ಈ ಥರ ಇಡ್ತೀನಿ ರೀ, ಅಂದ್ರೆ ಉಕ್ಕು ಬಂದು ಕುದಿಯಲ್ಲ. ಇದೊಂದು ಟಿಪ್ಸ್ ಅಂತ ಅನ್ಕೋರಿ ಅಡುಗೆ ಮನ್ಯಾಗ. ಚಾಕಿಟ್ಟಾಗ ಸ್ವಲ್ಪ ಹೊರಗಡೆ ಕುಂದಿರ್ತೀರಿ, ಅದ್ರ ಮುಂದೆ ನಿಂದ್ರಕ್ಕೆ ಆಗದೆ ಇರೋರು ಈ ಥರ ಒಂದು ಏನಾದರೂ ಚಮಚೆ ಈ ಥರ ಅಡ್ಡಿಡ್ರಿ, ಅದು ಕುದ್ದು ಉಕ್ಕಂಗಿಲ್ಲ ರೀ. ಧೂಪ್ ನೋಡ್ರಿ ಎಷ್ಟು ಚಂದ ಹೊರೋಕತ್ತದ. ಬರ್ರಿ ಪರಾಳು ಮಾಡೋಣ. ಸ್ನೇಹಿತರೆ, ನನಗೆ ಒಬ್ರು ಕಮೆಂಟ್ ಮಾಡಿದ್ರು, ಬಟ್ ನನಗೆ ಅದು ಲಗೋಟ್ ನೋಡೋಕ್ಕಾಗಿರಲಿಲ್ಲ. ಲೇಟಾಗಿ ಕಮೆಂಟಿಗೆ ರಿಪ್ಲೈ ಕೊಟ್ಟನಲ್ಲ, ಹಾಗಾಗಿ ಅವ್ರಿಗೆ ನಾನು ಒಂದು ವಿಶ್ ಮಾಡೋಕ್ಕಾಗಿರಲಿಲ್ಲ. ಮಾಹೇರ್ ಅತ್ತರ್ ಹ್ಯಾಪಿ ಬರ್ತ್ಡೇ 4 ಮಾರ್ಚ್ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ ನೋಡಿರಿ ಫ್ರೆಂಡ್ಸ. ಸೊ ಸಾರಿ, ನನಗೆ
ಈ ಥರ ವಿಶ್ ಮಾಡೋದಕ್ಕೆ ಲೇಟ್ ಆಯಿತು. ನನ್ನ ಇಮಿಡಿಯೇಟ್ಲಿ ಕಮೆಂಟ್ ನೋಡಿದ್ರೆ ನಾನು ರಿಪ್ಲೈ ಕೊಡ್ತಿದ್ದೆ, ನನಗೆ ವಿಶ್ ಮಾಡ್ತಿದ್ದೆ. ಸೊ ನಮ್ಮ ಮಾಹಿರ್ ಅತ್ತರ್ ಬ್ರದರ್ ಅವ್ರಿಗೆ ಹ್ಯಾಪಿ ಬರ್ತಡೇ, ಬಿಲೇಟಿವ್ ಹ್ಯಾಪಿ ಬರ್ತಡೇ. ಸೊ 100 ವರ್ಷ ಬಾಳಿ ಬದುಕಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಎಲ್ಲವನ್ನು ಕೂಡ ಈಡೇರಿಸ್ಕೊರಿ. ಎಲ್ಲರಿಗೂ ಪ್ರೀತಿ ಪಾತ್ರರಾಗಿ ನೀವು ಇರ್ತೀರಿ. ಈಸಿ ಮತ್ತೊಂದು ಸರಿ ನನ್ನ ಕಡೆಯಿಂದ ಹ್ಯಾಪಿ ಬರ್ತ್ಡೇ ಬ್ರದರ್ ಅಂತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಕೂಡ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸನ್ನು ಕೊಡ್ರಿ ಕಮೆಂಟ್ ಮಾಡೋದ್ರ ಮೂಲಕ. ಸೊ ಇವಾಗ ನೋಡ್ರಿ, ಅದು ಶಿವರಾತ್ರಿ ದಿನದ ವಿಡಿಯೋದೊಳಗೆ ನಾನು ಬ್ಲೆಸ್ಸಿಂಗ್ ಮಾಡಕತ್ತೀನಿ, ವಿಶಸ್ ಮಾಡಕತ್ತೀನಿ. ಸೊ ಒಳ್ಳೇದಾಗುತ್ತಾ ಆಗಲಿ ಅಂತ ಹೇಳ್ತೀನಿ. ಪ್ರತಿಯೊಬ್ರಿಗೂ ಕೂಡ ದಿನ ಯಾರೆಲ್ಲ ಬರ್ತಡೇನ ಆಚರಿಸ್ಕೊತೀರಿ ಎಲ್ಲರಿಗೂ ಕೂಡ ನಮ್ಮ ಫ್ಯಾಮಿಲಿ ಕಡೆಯಿಂದ ಒಳ್ಳೆಯದಾಗಲಿ, ಹ್ಯಾಪಿ ಬರ್ತಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫರಾಳ ಮಾಡಕತ್ತೀವಿ ನೋಡ್ರಿ ಶಾಬುದಾನಿ ಸುಸ್ಲಾನ. ಹಾಗೆ ಯಾರೆಲ್ಲ ನಿಮ್ಮ ಕಡೆಗೆ ಶಿವರಾತ್ರಿ ಮಹಾಶಿವರಾತ್ರಿ ಹಬ್ಬನ ಯಾವ ಥರ ನೀವು ಆಚರಿಸ್ತೀರಿ ನಿಮ್ಮ ಮನೆಯೊಳಗೆ ನನಗೂ ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಫರಾಳ ಅಂತೂ ಆಯ್ತು ನೋಡ್ರಿ. ಅಂತ ಚೆಂದ ವೈನ್ ಮಾಡಿ ಇಟ್ಟಿರ್ತೀನಿ, ನೀವು ತೆಗಿಬೇಕಂದ್ರೆ ಜಡ ನೋಡಿ. ಸ್ನೇಹಿತರೆ, ಪರಾಳದೆಲ್ಲ ಆತ್ರಿ. ಸದ್ಯಕ್ಕೆ ಒಬ್ರಿಗೆ ಆಯರಿ ಒಯ್ದೈತಿ, ಅದಕ್ಕೆ ಆಯರಿನ ತೆಗಿಬೇಕು ನೋಡಿ. ಹಬ್ಬ ಸ್ಟೇಜ್ ಹಾಕ್ನಾಗ ಆಯರಿ ಅರಿಬಿ, ನಮ್ಮ ಅರಿಬಿ ಓದಿದೆ ಈಗ ನೋಡ್ರಪ್ಪ. ಯಪ್ಪ ಇದನ್ನ ತೆಗಿಯಪ್ಪ ರಾಜ್ಕುಮಾರ್. ನಮ್ಮ ಪಿಲ್ಲೇನ ಇದಾರಿ ಯಾವಾಗಿಂದ ಹೇಳ್ರಿ, ನೆನಪೈತೆ ನಿಮ್ಗೆ? ಇಲ್ಲ ಪಿಲ್ಲೆ ಜಡಿ ತೆಗೆ ಬಟ್ಟೆ ಸಂತಿ ಮಾಡಿದ್ವಲ್ಲ ಅವಾಗಿಂದ ನೋಡ್ರಿ. ಇದಾರಿ ಲಗ್ನ ಸಂತಿ ಮಾಡ್ತೀರೇನ ಅಂದಿದ್ರು ಅವ್ರು, ಅಂದೇನಾದ್ರು ಅಷ್ಟು ಸಂತಿ ಮಾಡಿದ್ವಿ ನಾವು. ಬಟ್ಟೆ ತಗೊಂಡಿದ್ವಿ, ಎಷ್ಟು ನೀಟಾಗಿತ್ತು ನೋಡ್ರಿ ಎಲ್ಲವನ್ನೂ. ಇಲ್ಲಿ ಇಲ್ಲಿ ಬೇಡ ಇದು ಅದ್ರ ತೆಳಗಿನ ಇದು ಇವು ಒಂಥರ ಚಂದ ಇದ್ದಂಗ ಯಾವ್ದಕ್ಕೆ ಯಾವ್ದು ಮ್ಯಾಚ್ ಗೊತ್ತಾಗತ್ತ ನನಗೆ. ಚಲೋ ಅದಿದು. ನೀ ಉಟ್ಕೋತೀನಿ ಅಂತೇಳಿ ತಗೊಂಡ್ಬಂದಿದ್ರಲ್ಲ ಇದನ್ನ. ಇದನ್ನ ಯಾರ ಮಾಡ್ಯಾರ ನೋಡು, ಮಹೇಶ್ವರ ಮಾಡಿದ್ದಂಗದಾರ ಮದುವೆ. ಸಾದಾ ಅದಾವ ತಳಗಿನ. ಇದೊಂದು ಚಲೋ ಐತಿ, ಮತ್ತೆ ಇವು ಚಲೋ ಅದಾವ. ಈ ಕಲರ್ ಇವು ಒಂಥರ ಹೊಲಿಸಿದ್ರೆ ಬ್ರ್ಯಾಂಡೆಡ್ ಅನಿಸ್ತದ ಮೈ ಮ್ಯಾಗ. ಇದು ಕಾಟನ್ ಅದ, ಬೇಕಿದ್ರ ಇದು ಪ್ಯಾಂಟಿಗೆ ಇದ ಮ್ಯಾಚ್ ಅದ. ಇವೆರಡು ಸೆಟ್ ಅದಾವ. ಅವೇ ಇದು ಮತ್ತೆ ಅದಕ್ಕೆ ತೆಗೆದಿದ್ದೆ ನಾನು. ನೀವೇ ತಳಗಿನ ತಗೊಂಡ್ರಿ. ಈ ಪ್ಯಾಂಟ್ ಶರ್ಟ ಪೀಸ ತಗೊಂಡಂತೀನಿ ನೋಡ್ರಿ. ಹಿಡ್ಕೊರಿ, ಟವಲ್ ಟೊಪ್ಪಿ ತಗೊಂತೀನಿ. ಇಲ್ಲೇ ಅಲ್ಲ ಟೋಪಿ, ಕುಂಕುಮದ ಹಚ್ಚದ ಕೆಳಗಾದ್ಲ ಇನ್ನೊಂದು ಮಂದಿ ಹೆಂಗ್ ಮಾಡ್ಬಿಡ್ತಾರ ನೋಡ್ರಿ. ಇಷ್ಟೆಲ್ಲ ಹೊಲಸಾಗೈತಿ, ಕುಂಕುಮದ ಎಲ್ಲ ಹತ್ತೈತಿ ಅಂತ ಕೊಟ್ರಿ. ಎಲ್ಲೋ ಆಯಲ್ ಮಾಡ್ದಾಗಿಂತ ನಾನು ಹಂಗ ತೆಗೆದಿರ್ತೀನಿ. ಒಂದ್ ಜಂಪರ್ ಪೀಸ್ ಅಲ್ಲ ಪಿಲ್ಲ ಇದು ಬಡಿತೈತಿ ನನ್ನ ಮಣ್ಕೈಗೆ. ಸುಮ್ಕೊಂಡ್ರು ಒಂದು ಮದುವೆ ಆಗಿಲ್ರಿ, ಜಂಪರ್ ಪೀಸ್ ಹಾಕ್ತಾರಿಲ್ಲ ಗೊತ್ತಿಲ್ಲ ಅಂದ್ರು ಒಯ್ತೀನಿ. ಹಾಕಂದ್ರ ಹಾಕ್ತೀನಿ, ಇಲ್ಲ ಅಂದ್ರೆ ಒಳ್ ತನಕ ಬರ್ತದ. ಎಲ್ಲದು ಅಲ್ಲ, ಪ್ಯಾಂಟ್ ಶರ್ಟ್ ಟವಲ್ ಟೋಪಿ ಜಂಪರ್ ಐತಿಲ್ಲ. ಇವನ್ನ ಒಳ್ ಬಂದ್ಮ್ಯಾಗ ಇಡ್ತೀನಿ ಫ್ರೆಂಡ್ಸ್. ಈಗ ಅಷ್ಟೆಲ್ಲ ಅವ್ರಿಗೆ ಇಡಕ ಒತ್ತಾಗತ್ತ ಅಂತೇಳಿ ಊರಿಗೆ ಹೊಂಟಿವ್ರಿ ನಾವ. ಊರಿಗೆ ಹೋಗಿನ ಮುಂಚೆಕ ದೇವ್ರಿಗೆ ಹೋಗಿ ಮತ್ತ ಆ ಕಡೆ ಹೋದ್ರಾತ ಅಂತೇಳಿ ಇದೆಲ್ಲ ನಿವಾಂತ ಮತ್ ಮಾಡ್ಕೊತ್ಕೊಂಡ್ಬಿಡ್ತೀನಿ. ಗುಡಿಯಾಗ ಬಂದಿದ್ದು ನೋಡ್ರಿ ಇವೆಲ್ಲ. ಸಿದ್ದರಾಮ ಗುಡಿ ಪೂಜಾರಿ ಮಾಡ್ತೀವಿ ನೋಡ್ರಿ. ಹಂಗಾಗಿ ನಮ್ಗೆ ಆಯಾರಿ ಅದು ಎಲ್ಲ ಮಾಡೋರು ಮಾಡ್ತಿರ್ತಾರ. ಬಟ್ ಇವ್ ಬಾಳ ವರ್ಷಕ್ಕೊಮ್ಮೆ ಬರ್ತದ ಅಂತೇಳಿ ನಮ್ಗ ಅದ್ರದ್ದು ಹೆಚ್ಚಿನ ಇಲ್ಲ.
ಪಪ್ಪಿ ಓ ಮನಿಗೆಲ್ಲ ಅಲ್ಲಿ ಹೋದ್ಮ್ಯಾಗ ತಗೊಂಡ್ ಹೋಗಮ್ಮಿ. ಇಲ್ಲಿಂದ ಒಯ್ಯೋದು ಗಾಡಿ ಮೇಲೆ ಜಾಗ ಸಲಲ್ಲ, ನೆಲ್ ಹಿಡ್ಕೋತೀವಿ. ಆ ಲೋಗನ್ ಸಿಗ್ಬೇಕೆ ನಾವು ಅದೇನು ದೊಡ್ಡ ಅಂತ ಪರಿ ಯವ್ವ ಹೇಳಿದ್ನಿ ಇನ್ನೇಗ ಪಿಲ್ಲೆ ತೆಗೆದಿಡಪ್ಪ ಅಂತೇಳಿ. ದೊಡ್ಡದಾಗುತ್ತೆ ಸಣ್ಣ ತಗೊಂಡು ಅದು ಇಟ್ಟು ಗಾಡಿ ಅದ್ರಿ ಬಾಳೆಹಣ್ಣದು ಇಲ್ಲಿಂದ ಒಯ್ತಾರಂತ ಅಲ್ಲಿ ಸಿಗ್ಲಾರ್ದದ. ಎಷ್ಟೊಂದು ಇಟ್ಟಿರ್ತೀನಿ. 110 ಅದು ತಗೋ, ಇದು ತಗೋ, ಅದು ಏನು ಚಲೋ ನೀನು ಸಾಮಾನ ಎಷ್ಟು ಚಾಪನ್ ಮಾಡಿ ಇಟ್ಟಿರ್ತೀವಿ, ಬಟ್ ಬೇಕಂದ ಟೈಮಿಗೆ ಪಟ್ಟ ಸಿಗಲ್ಲ. ಒಂಚೂರು 4 ಅಕ್ಷತೆ ಹಾಕೋತೀನಿ. ಸರಿ ಅಪ್ಪಾಜಿ, ನೀರು ಕುಡಿತಿದ್ರೆ ಕುಡಿ ಪಿಲ್ಲೋ. ಹಾ ಅಕ್ಷತೆ ಈಕಿ ನೋಡ್ರಿ ಎಷ್ಟು ಟಾಪ್ ಆಗಿ ರೆಡಿ ಆಗಿ ನನ್ನ ಮಗಳು. ತೋರಿಸ್ತೀನಿ ನಿಮ್ಗ. ಓಕೆ ರೀ ಫ್ರೆಂಡ್ಸ, ಮತ್ತೆ ಸಿಗ್ತೀವಿ. ಬರೀ ಫ್ರೆಂಡ್ಸ ಹೋಗೋಣ ಅಂತ ಈ ಸದ್ಯಕ್ಕೆ. ಕೆಳಗಡೆ ಮಕ್ಕಳು ಯಜಮಾನ್ರು ಆಲ್ರೆಡಿ ಹೋಗಿ ನಿಂತಾರ. ಏನು ಪಪ್ಪನ ಮೊಬೈಲ್ ಅತ್ತ ಎಷ್ಟು ಶಾಣೆ ಇದ್ರಿ ಅಪ್ಪ ಮಕ್ಕಳು. ನಾವೀಗ ಅಕ್ಕಲ್ ಕೊಟ್ಕೊಂತೀವಿ ನೋಡ್ರಿ. ಡ್ರೆಸ್ ಹಾಕೊಂಡಿನಿ. ಸಟ್ ಬುರಾಂಪುರ್ಗೆ ಅಕ್ಕಲ್ ಕೊಟ್ಗೆ ಬರ್ತೀವಿ. ಇಲ್ಲೇ ನಿಂತೀನ ನೀನು? ಇಲ್ಲ, ನೀ ಬಂದ್ಮೇಲೆ ಚಾಲು ಮಾಡ್ದೆ ಏನ ಈಗ. ನಡಿ ಫ್ರೆಂಡ್ ತಗೋ. ವಿಡಿಯೋ ಫ್ರೆಂಡ್ ತಗೋ. ಹಿಂಗೆ ಮಾತಾಡ್ತೀನಿ. ತಗ ಪಪ್ಪ ಮೇಲೆ ಹೋಗಿದ್ದೇನ ನಾ ಅಂತೀನಿ. ಇಲ್ಲ ಬರೀ ಹೋಗೋಣ ಅಂತ. ಬಾಯ್. चला राहू दे खाली दे बंद कर ग ते चांगलं वाटी ना. गेट लॉक नंतर ಸೊ ಇವಾಗ ಸಿದ್ದೇಶ್ವರ ಟೆಂಪಲ್ ಹೊಂಟಿದ್ದೀವಿ ರೀ ನಾವು. ಬಟ್ ಡ್ರೆಸ್ ಹಾಕೊಂಡ್ರೆ ಕಂಫರ್ಟಬಲ್ ಅನ್ನಿಸಿತ್ತು ನೋಡು. ಮತ್ತು ಅದ್ರಾಗ ಅಡ್ಜಸ್ಟ್ ಮಾಡ ನಡಿ. ಕಿ ನೋಡ್ರಿ ಸೂಪರಾಗಿ ಕಾಣತ್ತ ಸ್ನೇಹ. ದಪ್ಪಾಗ್ಯಾಡ್ರಿ ಮೊದ್ಲಿನಕಿನ. ಬರ್ರಿ ದೇವ್ರಿಗೆ ಹೋಗಮ್ಮ.